श्रीगुरुभ्यो नमः। हरिः ओम्। शुक्लाम्बरधरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಎಲ್ಲರಿಗೂ ಶ್ರೀ ವಿಷ್ಣು ಸಹಸ್ರನಾಮ ಚಿಂತನೆಗೆ ಸ್ವಾಗತ. ಹಿಂದಿನ ವಿಡಿಯೋಗಳಲ್ಲಿ ಸುರೇಶ ಶರಣಂ ಶರ್ಮ ವಿಶ್ವರೇತಾಃ ಪ್ರಜಾಭವಃ ಅಹಃ ಸಂವತ್ಸರೋ ವ್ಯಾಳಃ ಪ್ರತ್ಯಯ ಸರ್ವದರ್ಶನಃ ಈ ಶ್ಲೋಕದ ಚಿಂತನೆಯಲ್ಲಿದ್ವಿ. ಸುರೇಶ ಶರಣಂ ಅನ್ನುವ ನಾಮಗಳೊಂದಿಗೆ ಹಿಂದಿನ ವಿಡಿಯೋವನ್ನ ಮುಕ್ತಾಯ ಮಾಡಿದ್ವಿ. ಈಗ ಇಂದಿನ ವಿಡಿಯೋದಲ್ಲಿ ಶರ್ಮ ವಿಶ್ವರೇತಾಹ ಪ್ರಜಾಭವ ಈ ಎಲ್ಲ ನಾಮಗಳ ಚಿಂತನೆಯನ್ನ ಯಥಾಶಕ್ತಿ ನೋಡೋಣ. ಮುಂದಿನ ನಾಮ ಶರ್ಮ. ಶರ್ಮ ಅಂದ್ರೆ ಮೇಲ್ನೋಟಕ್ಕೆ ಅರ್ಥ ಹೆಸರು, ಉಪನಾಮ ಅಥವಾ ಸರ್ನೇಮ್ ಇತ್ಯಾದಿ ಅರ್ಥದಲ್ಲಿ ಶರ್ಮ ಅನ್ನೋ ನಾಮ ಬಳಕೆ ಆಗುತ್ತೆ ಅನ್ನೋ ಶಬ್ದ. ಈಗ ಉದಾಹರಣೆಗೆ ಕೃಷ್ಣ ಶರ್ಮ, ವಿಷ್ಣು ಶರ್ಮ ಅಂತ ಎಲ್ಲ ಹೇಳ್ತೀವಿ. ಅಥವಾ ಪ್ರವರ ಹೇಳಿ ನಮಸ್ಕಾರ ಮಾಡುವಾಗ ನಾನು ಹೇಳಿದ್ರೆ ಕೃಷ್ಣ ಶರ್ಮ ಅಹಂಭೋ ಅಭಿವಾದಯೇ ಅಂತ ಹೇಳ್ತೀವಿ. ಅಂದ್ರೆ ಶರ್ಮ ಅನ್ನುವಂತಹ ಸರ್ನೇಮು ಬೈ ಡಿಫಾಲ್ಟ್ ಪ್ರತಿಯೊಬ್ಬರಿಗೂ, ಪ್ರತಿಯೊಬ್ಬ ಜೀವಿಗೂ ಇದೆ. ಅದು ಯಾಕೆ ಅಂತ ನಾವು ನೋಡೋಣ. ಸರ್ನೇಮು ಯಾವುದರಿಂದ ಬರುತ್ತೆ? ಯಾರಿಗಾದ್ರೂ ಬಂದ್ರೆ ಒಂದ ಮನೆತನದ ಹೆಸರಿನಿಂದ, ಅವರ ಊರಿನ ಮೂಲ ಯಾವುದೋ, ಅವರು ಯಾವ ಊರಿನವರದ್ದೋ ಆ ಊರಿನ ಹೆಸರಿಂದ ಸರ್ನೇಮ್ ಬರುತ್ತೆ. ಮನೆತನದ ಹೆಸರಿಂದ ಸರ್ನೇಮ್ ಬರುತ್ತೆ. ಅಥವಾ ಮನೆತನದ ಮೂಲ ಪುರುಷರ ಹೆಸರಿನಿಂದ ಆ ಸರ್ನೇಮ್ ಅನ್ನೋದು ಬರುತ್ತೆ. ನಮಗೆ ಮಂಗಳಾಷ್ಟಕ ಅಂತ ಒಂದು ನಾವು ಕೇಳಿದಿವಿ. ಲಕ್ಷ್ಮೀರ್ಯಸ್ಯ ಪರಿಗ್ರಹ ಕಮಲಭೂ ಅಂತ ಬಹಳಷ್ಟು ಜನ ಪ್ರತಿನಿತ್ಯ ಬೆಳಿಗ್ಗೆ ಅದನ್ನ ಪಾರಾಯಣ ಮಾಡ್ತಾರೆ. ಅಥವಾ ಶುಭ ಕಾರ್ಯಗಳಲ್ಲಿ, ಮದುವೆ, ಮುಂಜಿ ಇತ್ಯಾದಿ ಶುಭ ಕಾರ್ಯಗಳಲ್ಲಿ ಮಂಗಳಾಷ್ಟಕ ಹೇಳೋದು ಕಂಪಲ್ಸರಿ, ಪ್ರತಿಯೊಬ್ರು ಹೇಳ್ತಾರೆ. ಅಂತರ್ಪಟ ಹಿಡಿಯುವಂತ ಸಂದರ್ಭದಲ್ಲಿ ವಿಶೇಷವಾಗಿ ಅದನ್ನ ಹೇಳ್ತಾರೆ. ರಾಜರಾಜೇಶ್ವರರು ಅದನ್ನ ರಚಿಸಿರೋದು. ಅದರಲ್ಲಿ ಮೊದಲನೇ ಶ್ಲೋಕ ಮಂಗಳಾಷ್ಟಕದ ಮಂಗಳಾಚರಣೆ ಹೀಗ್ ಬರುತ್ತೆ. ಲಕ್ಷ್ಮೀರ್ಯಸ್ಯ ಪರಿಗ್ರಹ ಕಮಲಭೂ ಸೂನುರ್ಗರುತ್ಮಾನ್ ರಥಃ ಪೌತ್ರಶ್ಚಂದ್ರ ವಿಭೂಷಣ ಸುರಗುರು ಶೇಷಶ್ಚ ಶಯ್ಯಾ ಪುನಃ ಬ್ರಹ್ಮಾಂಡಂ ವರಮಂದಿರಂ ಸುರಗಣಾ ಯಸ್ಯ ಪ್ರಭೋ ಸೇವಕಾಃ ಸತ್ರೈಲೋಕ್ಯ ಕುಟುಂಬ ಪಾಲನ ಪರಃ ಕುರ್ಯಾದ್ಧರಿರ್ಮಂಗಳಂ ಅಂತ. ಆ ತ್ರೈಲೋಕ್ಯ ಕುಟುಂಬ ಪಾಲನ ಪರಃ ಹರಿಹಿ ಮಂಗಳಂ ಕುರ್ಯಾತ್ ಅಂತ ಹೇಳ್ತಾರೆ. ಮಂಗಳ ಉಂಟು ಮಾಡ್ಲಿ. ಎಂತ ಹರಿ ಅಂದ್ರೆ ತ್ರೈಲೋಕ್ಯ ಕುಟುಂಬ ಅಂದ್ರೆ ಮೂರು ಲೋಕಗಳೇ ಯಾರ ಕುಟುಂಬವೋ ಅವನು ಹರಿ, ಆ ಭಗವಂತ ಅಂತ. ಅಂದ್ರೆ ಈ ಮೂರು ಜಗತ್ತು, ಅದರಲ್ಲಿ ಹಿಂದಿನ ಅನಂತ ಸೃಷ್ಟಿಗಳಲ್ಲಿ ಮತ್ತು ಮುಂದಿನ ಅನಂತ ಸೃಷ್ಟಿಗಳಲ್ಲಿ ಬರುವಂತಹ ಎಲ್ಲ ಜೀವಿಗಳಿಗೆ ಮೂಲ ಪುರುಷ ಭಗವಂತನೇ, ಅವನಿಂದನೇ ಎಲ್ಲ ಸೃಷ್ಟಿಯಾಗಿದ್ದು. ಆ ಕಾರಣದಿಂದ ಆ ಭಗವಂತ ಶರ್ಮ ಅಂದ್ರೆ ಎಲ್ಲರಿಗೂ, ಪ್ರತಿಯೊಬ್ಬ ಜೀವಿಗೂ ಯಾರು ಸರ್ನೇಮ್ ಕೊಡಬಲ್ಲವನೋ, ಅಪ್ಪನ 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 ಅದೆಷ್ಟು ಜನ ಅಪ್ಪಂದಿರಾದರೋ ಅವರೆಲ್ಲರಿಗೂ ಅಪ್ಪ ಆದವನು ಆ ಭಗವಂತ. ಹಾಗಾಗಿ ಅವನು ಜಗತ್ತಿಗೆಲ್ಲ ಸರ್ನೇಮ್ ಕೊಟ್ಟಂತಹ ಶರ್ಮ ಅನ್ನುವ ನಾಮದಿಂದ ಆ ಭಗವಂತ ಕರೆಯಲ್ಪಡುತ್ತಾನೆ ಅಂತ. ಅದು ಮೇಲ್ನೋಟದ ಅರ್ಥ ಆಯ್ತು. ಶರ್ಮ ಅಂದ್ರೆ ಸುಖ, ಆನಂದ ಅನ್ನೋ ಅರ್ಥಗಳು ಕೂಡ ಇದೆ. ಅದು ಹೇಗೆ ಅಂತ ನೋಡೋಣ. ಅವನು ಆನಂದಮಯ ಮತ್ತು ಸುಖ ರೂಪ ಅಂತ. ಅದು ಹೇಗೆ ಅಂದ್ರೆ ಈ ಶರ್ಮ ಅನ್ನೋದನ್ನ ಬಿಡಿಸ್ಕೊಳ್ಬೇಕು ಸ್ವಲ್ಪ. ಶ ರ ಮ ಅಂತ ಮೂರು ಅಕ್ಷರಗಳಿಂದ ಶರ್ಮ ಅಂತ ಆಯ್ತು. ಅಂದ್ರೆ ಜ್ಞಾನ, ಆನಂದ, ಸುಖಮಯ ಅಂತ ಅರ್ಥ. ಹೇಗೆ ಅಂತಂದ್ರೆ ಶ ಅಂದ್ರೆ ಆನಂದ, ನಾವು ಹಿಂದೆ ನೋಡಿದ್ವಿ. ಶಂ ಅಂದ್ರೆ ಆನಂದ, ರ ಅಥವಾ ರಂ ಅಂತಂದ್ರೆ ರಮಣ, ಸುಖ ಅಂತ. ಮ ಅಂದ್ರೆ ಜ್ಞಾನ ಅಂತ ಕೂಡ ನಾವು ನೋಡಿದ್ವಿ. ಅಂದ್ರೆ ಇಲ್ಲಿ ಶ ರ ಮ ಅಂದ್ರೆ ಭಗವಂತ ಆನಂದ, ಸುಖ ಮತ್ತು ಜ್ಞಾನ ರೂಪ ಅಂತ ಆಯ್ತು. ಇಲ್ಲಿ ನಮ್ಗೊಂದು ಅನುಮಾನ ಬರುತ್ತೆ. ಆನಂದ ಮತ್ತೆ ಸುಖ ಬಹಳಷ್ಟು ಬಾರಿ ಅದನ್ನ ಒಂದೇ ತರ ಅರ್ಥದಲ್ಲಿ ಉಪಯೋಗಿಸ್ತೀವಿ. ಆ ಒಂದೇ ತರ ಅರ್ಥ ಇದೆಯಾ, ಒಂದೇ ಅರ್ಥ ಇದೆಯಾ ಅಂದ್ರೆ ಇಲ್ಲ. ಅದೆರಡಕ್ಕೂ ಒಂದೇ ಅರ್ಥ ಇಲ್ಲ, ಬಹಳ ಭಿನ್ನವಾದಂತಹ ಅರ್ಥ ಇದೆ.
ಆನಂದ ಅಂದ್ರೆ ಅದು ಇನ್ನರ್ ಬ್ಲಿಸ್, ಅಂತರಂಗದ ಆನಂದ, ಆ ಒಳಗಿನಿಂದ ಇರಬೇಕು ಖುಷಿ ಏನಿರುತ್ತೆ ಅದಕ್ಕೆ ಆನಂದ ಅಂತಾರೆ. ಮತ್ತೆ ಸುಖ ಅನ್ನೋದು ಪ್ಲೆಜರ್ ಅಥವಾ ಕಂಫರ್ಟ್ ಅನ್ನೋದು ಅಂದ್ರೆ ಹೊರಗಿನ ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ ಇಂದ, ಎಕ್ಸ್ಟರ್ನಲ್ ಫೋರ್ಸಸ್ ಇಂದ ಬರುವಂತದ್ದು ಸುಖ ಅಥವಾ ದುಃಖ ಅಂತ ಏನ್ ಹೇಳ್ತಾರೆ ಅದು. ಆನಂದ್ ಶಮ್ ಅಂದ್ರೆ ಆನಂದ, ಅದು ಅಂತರಂಗದ ಆನಂದ, ಒಳಗೆ ಇರುವಂತದ್ದು. ಇದೆರಡು ಇದರ ಈ ಶಮ್ ಮತ್ತೆ ರಮ್ ಇದರ ವ್ಯತ್ಯಾಸ. ಭಗವಂತನಿಗೆ ನಮ್ಮಂಗೆ ಒಳಗೆ ನೋವಿದ್ರು ಹೊರಗೆ ನಗು ಇರುವಂತಹ ಮುಖ ಮಾಡುವ ನಟನೆ ಮಾಡುವಂತಹ ಅವಶ್ಯಕತೆ ಇಲ್ಲ. ಅವನು ಒಳಗಿನಿಂದಲೂ ಆನಂದಮಯ ಸುಖಮಯ, ಹೊರಗಿನಿಂದಲೂ ಸುಖಮಯ. ಅಂದ್ರೆ ಹೊರಗಿನ ಪ್ರಭಾವದಿಂದ ಅವನಿಗೆ ಸುಖ ಹೆಚ್ಚಾಗತ್ತೆ ಕಮ್ಮಿ ಆಗತ್ತೆ ಅಥವಾ ದುಃಖ ಬರುತ್ತೆ ಅನ್ನೋಂಥ ಚಿಂತೆ ಇಲ್ಲ. ಅವನಿಗೆ ಎಲ್ಲವುಗಳಿಂದಲೂ ಎಲ್ಲ ರೀತಿಯಿಂದಲೂ ಆನಂದ ಮತ್ತು ಸುಖಗಳೇ ಇರುತ್ತೆ. ಹೇಗೆ ಅಂತಂದ್ರೆ ನಮಗೆ ಹೊರಗಿನ ವಸ್ತು ಅಥವಾ ಫ್ಯಾಕ್ಟರ್ಸ್ ಇಂದ ಸುಖ ದುಃಖಗಳು ಉಂಟಾಗ್ತಾ ಇರುತ್ತೆ. ಯಾವಾಗ್ಲೂ ಅದನ್ನ ನಾವು ಅನುಭವಿಸ್ತಾ ಇರ್ತೇವೆ. ಯಾಕೆ ಅಂದ್ರೆ ನಾವು ಪ್ರತಿಯೊಂದು ಸುಖಕ್ಕಾಗ್ಲಿ ದುಃಖಕ್ಕಾಗ್ಲಿ ಬೇರೆ ಯಾವುದರ ಮೇಲೆ ಡಿಪೆಂಡ್ ಆಗಿದ್ದೀವಿ, ಅಥವಾ ಬೇರೆ ಯಾವುದೋ ನಮ್ಮನ್ನ ಪ್ರಭಾವಗೊಳಿಸಿ ನಮಗೆ ಸುಖದ ದುಃಖದ ಆ ಒಂದು ಎಕ್ಸ್ಪೀರಿಯನ್ಸ್ ನ ಕೊಡ್ತಾ ಇದೆ. ಆದ್ರೆ ಒಂದನ್ನ ನಾವು ಇಲ್ಲಿ ಗಮನಿಸ್ಕೊಳ್ಬೇಕು. ಯಾವುದೋ ಒಂದು ವಿಷಯ ನಮಗೆ ಸುಖ ಅಥವಾ ದುಃಖವನ್ನ ಯಾವಾಗ ಕೊಡುತ್ತೆ ಅಂದ್ರೆ ಅದನ್ನ ನಾವು ಹೇಗೆ ಅಕ್ಸೆಪ್ಟ್ ಮಾಡ್ತೀವಿ ಅನ್ನೋದ್ರ ಮೇಲೆ, ಅಥವಾ ನಾವು ಅಕ್ಸೆಪ್ಟ್ ಮಾಡ್ತೀವೋ ಇಲ್ವೋ ಅನ್ನೋದ್ರ ಮೇಲೆ ಅದು ಸುಖ ಕೊಡುತ್ತೋ ಇಲ್ವೋ ಅನ್ನೋದು ಡಿಪೆಂಡ್ ಆಗುತ್ತೆ. ಉದಾಹರಣೆಗೆ ಯಾರೋ ಒಬ್ರು ಒಂದು ಫ್ಯಾನ್ ದಾನ ಮಾಡ್ತಾರೆ. ಅದು ಭಯಾನಕ ಚಳಿಗಾಲದಲ್ಲಿ ಮೈಯೆಲ್ಲ ಗಡಗಡ ನಡುಗ್ತಾ ಇರುವಂತಹ ಮಾಘ ಮಾಸದ ಚಳಿಯಲ್ಲಿ ಯಾರು ಫ್ಯಾನ್ ದಾನ ಮಾಡಿದ್ರೆ ಅದರಿಂದ ನಮಗೆ ಸುಖ ಇದೆಯಾ? ಅಥವಾ ಅವ್ರು ದಾನ ಕೊಟ್ರಲ್ಲ ಅಂತ ಫ್ಯಾನ್ ಹಾಕೊಂಡು ಕೂತ್ಕೊಂಡ್ರೆ ನಮ್ಗೆ ನೆಮ್ಮದಿಯಾಗಿರಕ್ಕಾಗತ್ತಾ? ಇಲ್ಲ, ಆರಾಮಾಗಿರಕ್ಕಾಗಲ್ಲ. ಸಿಕ್ಕಾಪಟ್ಟೆ ಚಳಿ ತಡಿಲಾರ್ದೆ ಒದ್ದಾಡ್ತಾ ಇರ್ತೀವಿ. ಅವಾಗ ಆ ಫ್ಯಾನ್ ನಮಗೆ ದುಃಖವನ್ನೇ ಕೊಡುತ್ತೆ. ಅಥವಾ ಬೇಸಿಗೆ ಕಾಲ, ಶೆಕೆ ಬೆವತ್ಕೊಂಡು ಒದ್ದಾಡ್ತಾ ಇರ್ತೀವಿ. ಅಂತ ಕಾಲದಲ್ಲಿ ರಗ್ಗು ಕೊಡ್ತಾರೆ ಯಾರೋ ದಾನ ಅಂತ ಹೇಳಿ. ಆ ರಗ್ಗನ್ನು ಹೊದ್ಕೊಂಡ್ರೆ ನಮ್ಗೆ ಅವಾಗ ಸುಖ ಸಿಗುತ್ತಾ? ಖುಷಿ ಆಗತ್ತಾ? ಇಲ್ಲ, ಖಂಡಿತ ಇಲ್ಲ. ಅಂದ್ರೆ ನಾವು ಅದನ್ನ ಆಗಿಂದಾಗ್ಲೇ ಸ್ವೀಕಾರ ಮಾಡಿದ್ವಿ. ಅದನ್ನ ಹೇಗೆ ಸ್ವೀಕಾರ ಮಾಡಬೇಕೋ ಅದನ್ನ ತಿಳುವಳಿಕೆ ಇಲ್ಲದೆ ಸ್ವೀಕಾರ ಮಾಡಿದ್ವಿ. ಅದರಿಂದ ಅದು ನಮ್ಗೆ ಆ ದುಃಖವನ್ನ ಕೊಡ್ತು. ಅದನ್ನೇ ಸ್ವಲ್ಪ ಬದಲಾಯಿಸ್ಕೊಂಡ್ರೆ, ಸ್ವಲ್ಪ ಜ್ಞಾನ ಇದ್ದವನಾದ್ರೆ ಆ ಚಳಿಗಾಲದಲ್ಲಿ ಕೊಟ್ಟಂತಹ ಫ್ಯಾನ್ ನ ಬೇಸಿಗೆಗಾಲದಲ್ಲಿ ಬಳಸ್ತಾನೆ. ಆ ಬೇಸಿಗೆ ಬಿಸಿಯಲ್ಲಿ ಫ್ಯಾನ್ ಹಾಕೊಂಡಾಗ ಏನೋ ಒಂದು ತಂಪಾಗಿ ಖುಷಿ ಆಗುವಂತಹ ವಾತಾವರಣ ಇರುತ್ತೆ. ಅದೇ ಚಳಿಗಾಲದಲ್ಲಿ ರಗ್ನ ಹೊದ್ಕೊಂಡಾಗ ಆ ಚಳಿ ಕಮ್ಮಿಯಾಗಿ ಬೆಚ್ಚಗೆ ಇರೋಂಗೆ ಒಂದು ವ್ಯವಸ್ಥೆ ಆಗುತ್ತೆ. ಅದು ಖುಷಿಗೆ ಕಾರಣ ಆಗುತ್ತೆ. ಹಾಗಾಗಿ ನಮ್ಗೆ ಯಾವುದನ್ನ ಹೇಗೆ ಸ್ವೀಕಾರ ಮಾಡಿದ್ರೆ ಏನಾಗತ್ತೆ ಅನ್ನೋ ಜ್ಞಾನ ಇಲ್ಲ, ಅಜ್ಞಾನ ಇದೆ. ಆದ್ರಿಂದ ಅದು ನಮಗೆ ಏನೇನೋ ನಮಗ್ ಬೇಡದೇ ಇರೋಂಗೆ ಎಫೆಕ್ಟ್ ಮಾಡ್ತಾ ಇದೆ. ಆದ್ರೆ ಭಗವಂತನಿಗೆ ಹಾಗಲ್ಲ, ಅವನು ಜ್ಞಾನಪೂರ್ಣ. ನಮ್ಮಲ್ಲಿದ್ರೂ ನಮ್ಮಲ್ಲಿ ಉಂಟಾಗಬಹುದಾದಂತ ಬೇರೆ ಯಾವುದೋ ಪ್ರಭಾವ ಅವನ ಮೇಲೆ ಎಫೆಕ್ಟ್ ಮಾಡೋದಿಲ್ಲ, ಅವನ ಮೇಲೆ ಪ್ರಭಾವ ಬೀರೋದಿಲ್ಲ. ಅವನು ಅದನ್ನ ಅಂಟಿಸ್ಕೊಳ್ಳಲ್ಲ, ನಾವು ಅಂಟಿಸ್ಕೊಳ್ತೀವಿ. ಹಾಗಾಗಿ ನಮಗೆ ಅದರಿಂದ ದುಃಖವೋ ಸುಖವೋ ಸಿಗುತ್ತೆ. ಆದ್ರೆ ಭಗವಂತನಿಗೆ ಹಾಗಲ್ಲ. ಅವನಿಗೆ ಯಾವುದನ್ನು ಹೇಗೆ ಏನ್ ಮಾಡಿದ್ರೆ ಏನಾಗುತ್ತೆ ಅಂತ ಯಾವಾಗ್ಲೂ ಗೊತ್ತಿರೋದ್ರಿಂದ, ಅವನೇನ್ ಕಂಟ್ರೋಲ್ ಅಲ್ಲೇ ಎಲ್ಲವೂ ಇರೋದ್ರಿಂದ ಅವನು ಯಾವಾಗ್ಲೂ ಸುಖವೇ ಅವನ ಅನುಭವದಲ್ಲಿ ಇರುತ್ತೆ ಅಂತ ಇಲ್ಲಿ. ಹಾಗಾಗಿ ಅವನು ಶ ಅಂದ್ರೆ ಆನಂದ, ಅಂತರಂಗದ ಆನಂದ. ರ ಅಂದ್ರೆ ಹೊರಗಿನಿಂದಲೂ ಕೂಡ ಸುಖ ಸಿಗತ್ತೆ. ಮ ಅಂದ್ರೆ ಜ್ಞಾನ ಅಂತ ನಾವು ಕೇಳಿದ್ವಿ, ಹಿಂದಿನ ಎಲ್ಲ ಚಿಂತನೆಯಲ್ಲಿ ನೋಡಿದ್ವಿ. ಹಾಗಾಗಿ ಭಗವಂತ ಸುಖ, ಆನಂದ ಮತ್ತು ಜ್ಞಾನಗಳ ರೂಪ. ಇದನ್ನೇ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಶ್ರೀಮದ್ ಆಚಾರ್ಯರು ಹೇಳ್ತಾರೆ. ನಿರ್ದೋಷ ಪೂರ್ಣ ಗುಣ ವಿಗ್ರಹ ಆತ್ಮತಂತ್ರೋ ನಿಶ್ಚೇತನಾತ್ಮಕ ಶರೀರ ಗುಣೈಶ್ಚ ಹೀನಃ ಆನಂದ ಮಾತ್ರ ಕರಪಾದ ಮುಖೋದರಾದಿ ಸರ್ವತ್ರ ಚ ಸ್ವಗತ ಭೇದ ವಿವರ್ಜಿತಾತ್ಮ ಸರ್ವಜ್ಞ ಈಶ್ವರ ತಮಃ ಸ ಚ ಸರ್ವಶಕ್ತಿ ಪೂರ್ಣವ್ಯಯಾತ್ಮ ಬಲ ಚಿತ್ ಸುಖ ವೀರ್ಯ ಸಾರಹ ಅಂತ ಇಲ್ಲಿ ಹೇಳಿದ್ರು. ಸುಖ ಚಿತ್ ಸುಖ ಅಂದ್ರೆ ಚಿತ್ ಸುಖ ವೀರ್ಯ ಸಾರಹ ಅಂತ. ಆನಂದ ಮಾತ್ರ ಕರಪಾದ ಮುಖೋದರಾದಿ ಮತ್ತು ಚಿತ್ ಸುಖ ವೀರ್ಯ ಸಾರಹ ಅಂತ ಹೇಳಿ. ಚಿತ್ ಅಂದ್ರೆ ಜ್ಞಾನ, ವೀರ್ಯ ಅಂದ್ರೆ ಶಕ್ತಿ ಬಲ, ಮತ್ತು ಆನಂದ ಅಂತ ಹೇಳಿದ್ದಾರೆ. ಮತ್ತೆ ಸುಖ, ಇವುಗಳೆಲ್ಲದರ ಸುಖ ಆನಂದ ಜ್ಞಾನ ಇವುಗಳೆಲ್ಲರ ಮೂಲ ರೂಪ, ಸಾಕ್ಷಾತ್ ರೂಪ ಭಗವಂತ. ಅದೇ ಶರಮ ಅಂತ ಹೇಳಿ. ಸುಖ ವೀರ್ಯ ಸಾರಹ ಅಂತ ಏನು ಹೇಳಿದ್ದಾರೆ ತಾತ್ಪರ್ಯ ನಿರ್ಣಯದಲ್ಲಿ, ಅದರ ವಿವರಣೆ ಮುಂದಿನ ನಾಮದಲ್ಲಿ ಬರುತ್ತೆ. ವಿಶ್ವರೇತಾಹ ಅಂತ ಹೇಳಿ. ರೇತಾಹ ಅಥವಾ ರೇತಸ್ಸು ಅಂದ್ರೆ ಸೃಷ್ಟಿಗೆ ಕಾರಣವಾದಂತಹ ಸೃಷ್ಟಿಯ ಮೂಲ ದ್ರವ್ಯ ಅಥವಾ ಸೃಷ್ಟಿಯ ಮೂಲ.
ಪುರುಷನ ರೇತಸ್ಸಿನಿಂದ ಒಂದು ಜೀವಿಯ ಉತ್ಪತ್ತಿ ಆಗುತ್ತಲ್ಲ, ಹಾಗೆ ಇಡೀ ವಿಶ್ವದ ಬ್ರಹ್ಮಾಂಡ ಜನನಕ್ಕೆ ಮೂಲ ಕಾರಣನಾದಂತಹ ಭಗವಂತ, ಆ ಜಗತ್ತನ್ನ ಸೃಷ್ಟಿಸಿದಂತಹ ಭಗವಂತ, ಅವನು ವಿಶ್ವರೇತಾಹ. ಅಂದ್ರೆ ಯಾವುದು ಸೃಷ್ಟಿಗೆ ಕಾರಣವಾಗುತ್ತೋ ಅದು ರೇತಸ್ಸು. ಆ ಇಡೀ ಸೃಷ್ಟಿಯ ರೇತಸ್ಸು ಆ ಭಗವಂತನೇ, ಅಂದ್ರೆ ಮೂಲ ಕಾರಣ. ಆದ್ರಿಂದ ಅವನು ವಿಶ್ವರೇತಾಹ ಅಂತ ಅರ್ಥ. ವಿಶ್ವ ಅಂದ್ರೆ ಜಗತ್ತು, ವಿಶ್ವ ಅಂದ್ರೆ ಜೀವಿಗಳು, ಇವೆಲ್ಲದರ ಸೃಷ್ಟಿ ಭಗವಂತನೇ ಮಾಡಿದವನು ಅನ್ನೋದು ಇಲ್ಲಿ ವಿಶ್ವರೇತಃ ಅನ್ನೋದರ ಅರ್ಥ. ಇನ್ನೊಂದು, ರೇತಸ್ಸು ಅಥವಾ ವೀರ್ಯ ಅಂದ್ರೆ ಅಂತರಂಗದ ಬಲ, ಆ ದೇಹ ಬಲ, ಅಂತರಂಗದ ಶಕ್ತಿ ಏನಿದೆ ಅದಕ್ಕೆ ವೀರ್ಯ ಅಥವಾ ರೇತಸ್ ಅಂತ ಹೇಳ್ತಾರೆ. ಆ ಶಕ್ತಿಯನ್ನ ಸೂಚಿಸುತ್ತೆ. ವೀರ, ಶೂರ, ಪರಾಕ್ರಮಿ ಅಂತೆಲ್ಲ ಹೇಳ್ತಾರಲ್ಲ, ಅಲ್ಲಿ ವೀರನ ಶಕ್ತಿಗೆ, ದೇಹ ಬಲಕ್ಕೆ ವೀರ್ಯ ಅಂತ ಹೆಸರು. ಹಿಂದಿನ ನಾಮಚಿಂತನೆಯಲ್ಲಿ ಮಹಾಭಾರತದ ತಾತ್ಪರ್ಯ ನಿರ್ಣಯ ಶ್ಲೋಕವನ್ನ ನೋಡಿದ್ವಲ್ಲ, ವೀರ್ಯ ಸಾರಹ ಅಂತ, ಅದು ಈ ನಾಮದ ವಿವರ. ರೇತ ಅಥವಾ ರೇತಸ್ಸು, ರತಿ, ರಮಣ ಇತ್ಯಾದಿ ಶಬ್ದಗಳಿಗೆ ಇನ್ನೊಂದು ಅರ್ಥ ಇದೆ. ಅದರ ಮೂಲ ಧಾತು ಏನಪ್ಪಾ ಅಂದ್ರೆ ರಮು ಕ್ರೀಡಾಯಾಮ್ ಅಂತ ಹೇಳಿ. ಅಂದ್ರೆ ಇದರ ಇನ್ನೊಂದು ಅರ್ಥ ಕ್ರೀಡನ ಅಥವಾ ಆನಂದ ಕೊಡುವಂಥದ್ದು. ಕ್ರೀಡಾ ಅಂದ್ರೆ, ಕ್ರೀಡನ ಅಂದ್ರೆ ಆನಂದದ ಕಾರಣವಾದದ್ದು, ಆನಂದ ಕೊಡುವಂಥದ್ದು ಅಂತ ಅರ್ಥ. ಈಗ ಯಾರೋ ಒಬ್ಬ ತುಂಬಾ ಬಲಿಷ್ಠ ಇರ್ತಾನೆ, ಅವನ ವಿರುದ್ಧ ಯುದ್ಧಕ್ಕೆ ಅವನು ಒಬ್ಬ ನರಪೇತ್ಲ ಬರ್ತಾನೆ. ಅಂದ್ರೆ ನೋಡ್ದವ್ರೆಲ್ಲ ಏನ ಹೇಳ್ತಾರೆ, ಅವನು ಹಂಗಿದಾನೆ, ಬೆಟ್ಟ ಇದ್ದಂಗಿದಾನೆ, ಇವನ್ ಏನು ಆಡ್ತಾ ಮುಗಿಸ್ಬಿಡ್ತಾನೆ, ಗೆದ್ದು ಬಿಡ್ತಾನೆ ಅನ್ನೋ ಅರ್ಥದಲ್ಲಿ ಹೇಳ್ತಾರಲ್ವಾ. ಅಂದ್ರೆ ಆಟ ಆಡ್ತಾ ಅಂದ್ರೆ ಅವನ ವಿರುದ್ಧ ಗೆಲ್ಲೋದು ಅವನಿಗೊಂದು ಆಟ ಇದ್ದಂಗೆ. ಅಂದ್ರೆ ಆಟದಲ್ಲಿ ಸ್ಟ್ರೈನ್ ಆಗಲ್ಲ, ಯಾವುದರಿಂದ ಖುಷಿ ಸಿಗುತ್ತೋ ಅದರಿಂದ ನಮ್ಗೆ ಸುಸ್ತು ಸ್ಟ್ರೈನ್ ಆಗಲ್ಲ. ಈಗ ಮಕ್ಕಳು ಆಟ ಆಡ್ತಿರ್ತಾರೆ, ದಿನಾ ಪೂರ್ತಿ ಆಟ ಆಡಿದ್ರು ಅವ್ರಿಗೆ ಸುಸ್ತು ಬೇಜಾರು ಏನಾಗಲ್ಲ, ಆಡ್ತಾನೆ ಇರ್ತಾರೆ. ಯಾಕೆ ಅಂತಂದ್ರೆ ಎಲ್ಲಿ ಆನಂದ ಸಿಗುತ್ತೋ ಅಲ್ಲಿ ಸುಸ್ತು ಬೇಜಾರುಗಳು ಇರೋದಿಲ್ಲ. ಹಾಗಾಗಿ ಭಗವಂತ ಏನ್ ಮಾಡಿದ್ರು ಅವನು ಖುಷಿಯಾಗೇ ಇರ್ತಾನೆ, ಅದು ಯಾವುದೇ ಎಫರ್ಟ್ ಇಲ್ಲದಂತೆ ಇರ್ತಾನೆ ಅನ್ನೋದ್ರಿಂದ ಅವನು ವಿಶ್ವರೇತಃ. ಇದೆಲ್ಲವೂ, ಈ ಜಗತ್ತಿನ ಸೃಷ್ಟಿ ಎಲ್ಲವೂ ಅವನಿಗೊಂದು ಕ್ರೀಡೆ ಇದ್ದಂತೆ ಅಂತ ಹೇಳಿ ಅರ್ಥ ಇಲ್ಲಿ. ವಿಶ್ವರೇತ ಅನ್ನುವಾಗ ವಿಶ್ವ ಅಂದ್ರೆ ಜಗತ್ತು, ಜೀವಿ ಅಂತ ಅಷ್ಟೇ ಅಲ್ಲ. ವಿಶ್ವ ಅಂದ್ರೆ ಮಾತರಿಶ್ವ ಅನ್ನುವುದು, ಅಂದ್ರೆ ಅದು ವಾಯುದೇವರ ಹೆಸರು ಹೌದು. ವಿ ಅಂದರೆ ವಿಹಾಯಸ್ ಅಥವಾ ಆಕಾಶ, ಅದರಲ್ಲಿ ವಿಹಾಯಸಿ ಶ್ವಯತೆ ಅಂದ್ರೆ ಸಂಚರಿಸ್ತಾನೆ. ಅದರಿಂದ ಆಕಾಶದಲ್ಲಿ ಸಂಚರಿಸುವಂತಹ ತತ್ವ ವಾಯು ತತ್ವ ಅಂದ್ರೆ ಪ್ರಾಣವಾಯು, ಅವನೇ ವಿಶ್ವ ಅಂತ ಹೇಳಿ. ವಿಶ್ವ ಅಂದ್ರೆ ವಾಯುದೇವರು ಅಂತ ನಾವಿಲ್ಲಿ ಅರ್ಥ ಮಾಡ್ಕೊಂಡ್ವಿ. ವಾಯುದೇವರಿಗೆ ಯಾರು ಬಲ ಮತ್ತು ಆನಂದವನ್ನು ಕೊಟ್ಟನೋ ಆ ಭಗವಂತ ವಿಶ್ವರೇತಾಹ. ವಿಶ್ವ ನಾಮಕನಾದಂತಹ ವಾಯುವಿಗೆ ಆನಂದ, ಬಲ ಎಲ್ಲವನ್ನು ಕೊಟ್ಟಂತಹ ಭಗವಂತ ವಿಶ್ವರೇತಾಹ ಅಂತ ಅರ್ಥ. ವಾಯುದೇವರ ಅವತಾರಗಳಲ್ಲಿ ಅಂದ್ರೆ 3 ಅವತಾರಗಳಲ್ಲಿ ಅವ್ರು ಯಾವುದಕ್ಕೂ ಹೆಚ್ಚಿನ ಶ್ರಮ ಪಟ್ರು ಅಂತ ಕೇಳಲ್ಲ, ಎಲ್ಲವನ್ನ ಎಫರ್ಟ್ಲೆಸ್ ಆಗಿ ಲೀಲಾಜಾಲವಾಗಿ ಮಾಡಿ ಮುಗಿಸಿದ್ರು ಅಂತ ನಾವು ಕೇಳಿದ್ದೇವೆ. ಅದರಲ್ಲೂ ವಿಶೇಷವಾಗಿ ಹನುಮದ ಅವತಾರದ ಎತ್ತರ ಭಿತ್ತರ ಅದು ಊಹೆಗೂ ನಿಲುಕದೇ ಇರುವಂಥದ್ದು. ಆ ಸಂಜೀವಿನಿ ಪರ್ವತವನ್ನ ಒಂದು ಸಣ್ಣ ಕಲ್ ತುಂಡಿನಂತೆ ಎತ್ಕೊಂಬಂದ, ಮತ್ತೆ ಎತ್ತಿ ಎಸ್ದು ಬಿಟ್ಟ ಅಂತೆಲ್ಲ ಹೇಳ್ತಾರೆ ವಾಯುಸ್ತುತಿಯಲ್ಲಿ. ಅದು ಹೀಗ್ ಬರುತ್ತೆ ನೋಡಿ, ಕ್ಷಿಪ್ತ ಪಶ್ಚಾತ್ ಸಲೀಲಂ ಶತಮತುಲಮತೆ ಯೋಜನಾನಾಂ ಸವುಚ್ಚಸ್ತಾವದ್ ವಿಸ್ತಾರವಾಂಶ್ಚಪ್ಯಪುಲಲವೈವ ವ್ಯಘ್ರಬುದ್ಧ್ಯಾತ್ವಯಾತಃ ಸಸ್वस्थಾನಸ್ಥಿತಾತಿ ಸ್ಥಿರಶಕಲಶಿಲಾಜಾಲ ಸಂಶ್ಲೇಷನಷ್ಟಚ್ಛೇದಾಂಕ ಪ್ರಾಗಿವಾಭೂತ್ ಕಪಿವರ ವಪುಷಸ್ತೆ ನಮಃ ಕೌಶಲಾಯ ಅಂತ ಹೇಳ್ತಾರೆ. ಅಂದ್ರೆ ಆ ಕೌಶಲ್ಯ, ಆ ಶಕ್ತಿ ಎಂತದ್ದು ಅಂದ್ರೆ ಸಂಜೀವನ ಪರ್ವತ ಎತ್ಕೊಂಡು ಬಂದ ಎಫರ್ಟ್ಲೆಸ್ ಆಗಿ, ಹೌದು. ಮತ್ತೆ ಏನ್ ಮಾಡಿದ ಅಂದ್ರೆ ತಗೊಂಡೋಗಿ ವಾಪಸ್ ಇಡ್ಲಿಲ್ಲ ಅಂತೆ, ಎತ್ತಿ ಎಸ್ದು ಬಿಟ್ಟ ಅಂತ. ಸಣ್ಣ ಒಬ್ಬ ಹುಡುಗ ಸಣ್ಣ ಕಲ್ಲಿನ ಚೂರನ್ನು ಎತ್ತಿ ಎಸೆದ್ರೆ ಹೇಗಿರ್ಬೋದೋ ಹಾಗೆ ಎತ್ತಿ ಎಸ್ದ ಅಂತೆ. ಅದು ಏನಾಯ್ತು ಅಂದ್ರೆ ಪ್ರಾಗಿವಾಭೂತ್ ಕಪಿವರ ವಪುಷಸ್ತೆ ನಮಃ ಕೌಶಲಾಯ. ಶಕ್ತಿ ಅಷ್ಟೇ ಅಲ್ಲ, ಆ ಕೌಶಲ್ಯ ಎಂಥದ್ದು ಅಂದ್ರೆ ಅಲ್ಲಿಂದ ಎತ್ತಿ ಬಿಸಾಕಿದಂತಹ ಆ ಸಂಜೀವನಿ ಪರ್ವತ ಅದು ಎಲ್ಲಿತ್ತೋ ಹೇಗಿತ್ತೋ ಹಾಗೆ ಸ್ವಲ್ಪವೂ ಚೆಕ್ಕು ಚೆದರದೆ ಹೋಗಿ ಅಲ್ಲೇ ಸೆಟ್ಲ್ ಆಯ್ತಂತೆ. ಮತ್ತೆ ಅದು ಅವನ ಶಕ್ತಿ ಅಂತ ವಾಯುಸ್ತುತಿಯಲ್ಲಿ ಹೇಳ್ತಾರೆ. ಮತ್ತೆ ಮುಂದೆ ಹೇಳ್ತಾರೆ, ದೃಷ್ಟ್ವಾ ದುಷ್ಟಾಧಿಪೋರ ಸ್ಫುಟಿತ ಕನಕ ಸದ್ಧರ್ಮಂ ದೃಷ್ಟಾಸ್ತಿಕೂಟಂ ನಿಷ್ಪಿಷ್ಟಂ ಹಾಟಕಾದ್ರಿ ಪ್ರಕಟ ತಟತಟಾ ಕಾತಿಶಂಕೋ
ಜನೋಭೂತ್ ಅಂತ ಹೇಳಿ. ಹನುಮಂತನ ಒಂದು ಮುಷ್ಟಿಯ ಏಟಿಗೆ ಇಡೀ ಬ್ರಹ್ಮಾಂಡವನ್ನೇ ನಡಗಿಸಿದಂತ ರಾವಣ ನಡಗಿ ಹೋದ್ನಂತೆ, ಮೂರ್ಛೆ ಪ್ರಜ್ಞೆ ತಪ್ಪಿ ಬಿದ್ದ, ಬಾಯಲ್ಲೆಲ್ಲ ರಕ್ತ ಸುರಿಸ್ಕೊಂಡಿದ್ದ ಅಂತೆಲ್ಲ ವಿವರಣೆ ಬರ್ತೆ. ಅಂದ್ರೆ ಅಂತಹ ಬಲ ಹನುಮಂತನದ್ದು. ಮತ್ತೆ ಮುಂದಿನ ಭೀಮಾವತಾರದಲ್ಲಂತೂ ಆ ಶಕ್ತಿ ಅದೆಷ್ಟು ಜನರನ್ನ, ಅಸುರರನ್ನ, ಅದೆಷ್ಟು ದೊಡ್ಡ ದೊಡ್ಡ ಸೈನ್ಯಗಳನ್ನೆಲ್ಲ ಬಲಿ ಹಾಕಿದ್ದು, ಅದೆಲ್ಲವನ್ನು ಆಟದಂತೆ ಮಾಡಿ ಮುಗಿಸ್ದ ಅಂತ ಹೇಳ್ತಾರೆ. ಇಲ್ಲಿ ಬಕ, ಹಿಡಿಂಬ, ಕಿರ್ಮೀರ, ಜರಾಸಂಧ, ಜೀಮೂತ, ಕೀಚಕ, ಅವನ 100 ಸಹೋದರರು ಒಬ್ರ ಇಬ್ರ. ಅದರಲ್ಲೂ ಕೀಚಕನ್ನ ಅವನು ಹೆಂಗೆ ಕೊಂದಿದ್ದ ಅಂದ್ರೆ ಭೀಮ ಆ ಚಚ್ಚಿ ಗುದ್ದಿ ಮಾಂಸದ ಮುದ್ದೆ ಹಂಗಾಗಿ ಅವನು ಮುಖ ಯಾವುದು, ಕೈಕಾಲು ಯಾವುದು ಏನು ಸಿಗದೇ ಇರೋಂಗೆ ಆಗಿತ್ತಂತೆ ಕೀಚಕ ಸಾಮಾನ್ಯನವನಲ್ಲ. ದುರ್ಯೋಧನ ಆ ಗೋಗ್ರಹಣ ಕಾಲದಲ್ಲಿ, ಅವರು ಅಜ್ಞಾತವಾಸ ಮುಗಿಯುವಂತ ಕಾಲದಲ್ಲಿ ಗೋಗ್ರಹಣ ಆಗುವಾಗ, ಅದಕ್ಕೂ ಮುಂಚೆ ಚರ್ಚೆ ನಡೆಯುವಾಗ ಕೀಚಕನ ವಧೆಯಾಗಿರೋ ವಿಷಯ ಚರ್ಚೆಗೆ ಬರುತ್ತೆ ಹಸ್ತಿನಾವತಿಯಲ್ಲಿ. ದೂತರು ಹೇಳ್ತಾರೆ ಯಾರು ಕೊಂದ್ರೆ ಗೊತ್ತಿಲ್ಲ, ಕೀಚಕನ್ ಸತ್ತಿದಾನೆ ಅಂತ. ಅವಾಗ ದುರ್ಯೋಧನ ಲಾಜಿಕ್ ಮಾಡ್ತಾನೆ, ಅವನು ಹೇಳ್ತಾನೆ ಶಕ್ತಿ ಆ ಕಾಲದ ಮಹಾಬಲಿಷ್ಠರ ಒಂದು ಲಿಸ್ಟ್ ಕೊಡ್ತಾನೆ. ಭೀಮಶ್ಚ ಬಲಭದ್ರಶ್ಚ ಮದ್ರರಾಜಶ್ಚ ವೀರ್ಯವಾನ್ ಚತುರ್ಥ ಕೀಚಕಸ್ತೇಷಾಂ ಪಂಚಮಂ ನಾನು ಶುಶ್ರುಮಃ ಅಂತೇಳಿ. ಅಂದ್ರೆ ಆ ಕಾಲದಲ್ಲೇ 4 ಜನ ಅತ್ಯಂತ ಬಲಿಷ್ಠರು, ಭೀಮ, ಬಲಭದ್ರ, ಶಲ್ಯ, ಮದ್ರರಾಜ ಅಂದ್ರೆ ಶಲ್ಯ, ಮತ್ತೆ ಕೀಚಕ. ಈ 4 ಜನ ಮಹಾಬಲಿಷ್ಠರು ನಮ್ಮ ಕಾಲದಲ್ಲಿರೋದು. ಅಲ್ಲಿಗೆ ಬಲರಾಮ ಹೋಗಿಲ್ಲ, ಶಲ್ಯ ಹೋಗಿಲ್ಲ. ಅಂದ್ರೆ ಉಳಿದಿದ್ ಭೀಮ ಒಬ್ನೇ. ಭೀಮನೇ ಕೊಂದಿರ್ಬೇಕು, ಪಾಂಡವರು ಅಲ್ಲೇ ಇದ್ದಾರೆ, ನಡ್ರಿ ಹೋಗೋಣ ಅಂತ ಅವನು ಅಷ್ಟು ಲಾಜಿಕ್ ಮಾಡ್ತಾನೆ. ಅಂದ್ರೆ ಕೀಚಕ ಅಷ್ಟು ಬಲಿಷ್ಠನಾಗಿದ್ದ ಅಂತ. ಅಂತಹ ಟಾಪ್ 4 ಬಲಿಷ್ಠರಲ್ಲಿ ಒಬ್ಬನನ್ನ ಅನಾಯಾಸವಾಗಿ ಮಾಂಸದ ಮುದ್ದೆ ಮಾಡಿ ಬಿಸಾಕಿದ ಅಂದ್ರೆ ಅದು ಎಂಥ ಬಲ ಇರಬೇಕು, ಯೋಚನೆ ಮಾಡ್ಬೇಕಾಗುತ್ತೆ. ಮತ್ತೆ ಮಹಾಭಾರತ ಯುದ್ಧದಲ್ಲಿ ಕೂಡ ಅವನ್ ಪರಾಕ್ರಮ ಮೆರೆದಿದ್ ಎಂಥದ್ದು ಅಂದ್ರೆ, ಭೀಷ್ಮನ ವಿರುದ್ಧ ಬಿಲ್ಯುದ್ಧ. ಬಹಳಷ್ಟು ಜನ ಅನ್ಕೊಂಡಿರೋದು ಏನಂದ್ರೆ ಭೀಮಂಗೆ ಬಿಲ್ವಿದ್ಯೆಯಲ್ಲಿ ಇಲ್ಲ, ಅರ್ಜುನ ಬಿಲ್ಲು ಅಂದ್ರೆ ಇವನು ಗದೆ ಇಟ್ಕೊಂಡು ಹೋರಾಡೋದಷ್ಟೇ ಅಂತ. ಇಲ್ಲ, ಬಿಲ್ವಿದ್ಯೆಯಲ್ಲೂ ಮಹಾಬಲಿಷ್ಠ ಇದ್ದ ಭೀಮ. ಏನಂದ್ರೆ ಇಡೀ ಮಹಾಭಾರತ ಯುದ್ಧದಲ್ಲಿ ಭೀಷ್ಮರಿಗೆ 100 ಬಾರಿ ಬಿಲ್ನ ಮುರಿದು ಹಾಕ್ತಾನಂತೆ. ಅಷ್ಟು ಚಾಕಚಕ್ಯತೆ ಮತ್ತು ವೇಗ, ಬಲ ಇತ್ತು ಭೀಮನಿಗೆ. ಭೀಷ್ಮರು ಹೊಳ್ತಾರೆ, ಇಡೀ ನನ್ನ ಜೀವನದಲ್ಲಿ ಈ ತರ 100 ಬಾರಿ ನನ್ನ ಬಿಲ್ ಮುರಿದಿದ್ದ ದಾಖಲೆ ಇಲ್ಲ, ಇದು ನಿನ್ನೊಬ್ಬನ ಹೆಸರಲ್ಲೇ ಇರೋದು ದಾಖಲೆ ಅನ್ನೋಂಗೆ ಅವ್ರು ಹೇಳ್ತಾರೆ. ಅದು ಅವನ ಭೀಮನ ಪರಾಕ್ರಮ, ಅಂದ್ರೆ ವಾಯುದೇವರ ಒಂದು ಅವತಾರದ ಶಕ್ತಿ. ಮತ್ತೆ ಅವನೊಂದು ಗರ್ಜನೆಗೆ ಆನೆ ಕುದುರೆಗಳು ಮಲಮೂತ್ರ ವಿಸರ್ಜನೆ ಮಾಡ್ಕೊಂಡು ದಿಕ್ಕಾಪಾಲಾಗಿ ಓಡೋಗ್ತಿದ್ವಂತೆ. ಆ ಧ್ವನಿಯಲ್ಲಿ ಅಷ್ಟು ಶಕ್ತಿ. ಮತ್ತೆ ಅವನು ಮುಷ್ಟಿ ಬಿಗಿದು ಗುದ್ದಿದ ಅಂದ್ರೆ ಆನೆಗಳು ಸತ್ತು ಬಿಡ್ತಿದ್ವಂತೆ. ಅದನ್ನೇ ಮುಂದೆ ಹೇಳ್ತಾರೆ, ಜಗ್ನೇ ನಿಗ್ನೇನ ವಿಘ್ನೋ ಬಹುಲ ಬಲವಕಧ್ವಂಸನಾದ್ಯೇನ ಶೋಚದ್ ವಿಪ್ರಾನುಕ್ರೋಶ ಪಾಶೈರಸು ವಿಧೃತಿ ಸುಖಸೈಕ ಚಕ್ರ ಜನಾನಾಂ ತಸ್ಮೈ ತೇ ದೇವ ಕುರ್ಮಃ ಕುರುಕಲಪತಯೇ ಕರ್ಮಣಾಚ ಪ್ರಣಾಮಾನ್ ಕಿರ್ಮೀರಂ ದುರ್ಮತೀನಾಂ ಪ್ರಥಮ ಮಥಚಯೋ ನರ್ಮಣ ನಿರ್ಮಮಾಥ ಅಂತೆಲ್ಲ ಬರುತ್ತೆ. ಅದರಲ್ಲಿ ಜರಾಸಂಧನ ಹೆಂಗೆ ಕುಂದ ಅಂತ ಕೂಡ ವಿವರಣೆ ಬರುತ್ತೆ. ವಿಷ್ಣು ಪಕ್ಷ ದ್ವಿಡೀಶ ಅಂತ ಹೇಳ್ತಾರೆ. ಆ ವಿಷ್ಣುವಿನ ಮಹಾದ್ವೇಷಿಯಾಗಿದ್ದ ಜರಾಸಂಧ ಅವನನ್ನ ಹೇಗೆ ಅಂದ್ರೆ ಕೃಷ್ಣ ತಡಿತಾನಂತೆ. ಅಲ್ಲಪ್ಪ 21 ದಿನ ಯುದ್ಧ ಮಾಡ್ತಿದ್ದೆ, ಏನ್ ಕೆಲ್ಸ ನಿಂದು, ಬೇರೆ ಕೆಲಸ ಆಗ್ಬೇಕೋ ಬೇಡವೋ, ಇವನ ಹತ್ರ ಏನು ಆಟ ಆಡ್ತಾ ಕೂತಿದ್ಯಲ್ಲ ಅಂತ ಕೇಳ್ತಾನೆ ಕೃಷ್ಣ. ಅಂದ್ರೆ ಅವನಿಗೆ ಜರಾಸಂಧನ್ ಅವನು ಹಣ್ಣುಗೈ ನೀರ್ಗಾಯಿ ಆಗಿದ್ದಾನೆ, ಇವನು ಒಂಚೂರು ಆಯಾಸವಿಲ್ಲದೆ ಇದ್ನಂತೆ. 21 ದಿನ ಹಗಲು ಇರುಳು ಹೋರಾಟ ಮಾಡಿದ್ದು. ಕೊನೆಗೆ ಕೃಷ್ಣ ಹೇಳಿದ ತಕ್ಷಣ ಅವನನ್ನ ಅಡ್ಡಡ್ಡ ಸೀಳಿ ಬಿಸಾಕ್ಬಿಟ್ಟ ಅಂತ ಹೇಳ್ತಾರೆ. ಅಂದ್ರೆ ಅಂಥ ಬಲ. ಆ ಕಾಲದಲ್ಲಿ ಜರಾಸಂಧನನ್ನ ಸೋಲಿಸಿದವ್ರು ಅಂತ ಇಲ್ವೇ ಇಲ್ಲ. ಸೋಲ್ಸೋದಲ್ಲ, ಅವನ ಎದುರಿಗೆ ನಿಂತು ಯುದ್ಧನೇ ಮಾಡ್ದಂಗೆ ಎಲ್ಲರೂ ಅವನು ಹೇಳ್ದಂಗೆ ಕೇಳ್ಕೊಂಡಿದ್ರು. ಅಂತಹ ಜರಾಸಂಧ ಅವನು ಕೂಡ ಚಚ್ಚಿ ಸೀಳಿ ಬಿಸಾಕಿದ ಅಂತೆ. ಅಂಥ ಬಲವನ್ನು ವಾಯುದೇವರಿಗೆ ಕೊಟ್ಟ ಭಗವಂತ ವಿಶ್ವರೇತಾಹ ಅಂತ. ಇದನ್ನೇ ವಾಯುಸ್ತುತಿಯಲ್ಲಿ ಬೇರೆ ಬೇರೆ ಕಡೆ ಹೇಳ್ತಾರೆ. ತ್ರಿಶ್ವಪ್ಯೇವಾವತಾರೇಶ್ವರಿಭಿರಪಘೃಣಂ ಹಿಂಸಿತೋ ನಿರ್ವಿಕಾರ ಸರ್ವಜ್ಞ ಸರ್ವಶಕ್ತಿ ಸಕಲ ಗುಣಗಣ ಪೂರ್ಣ ರೂಪ ಪ್ರಗಲ್ಭ ಸ್ವಚ್ಛ ಸ್ವಚ್ಛಂದ ಮೃತ್ಯು ಸುಖಯಸಿ ಸುಜನಂ ದೇವಕಿಂ ಚಿತ್ರಮತ್ರ ತ್ರಾತಾ ಯಸ್ಯ ತ್ರಿಧಾಮ ಜಗದುತ ವಶಕಂ ಕಿಂಕರಾ ಶಂಕರಾದ್ಯಾಹ ಅಂತ ಹೇಳ್ತಾರೆ ಇಲ್ಲಿ. ಅಂದ್ರೆ ತ್ರಾತಾ ಯಸ್ಯ ತ್ರಿಧಾಮ, ಅಂದ್ರೆ ಇಲ್ಲಿ ನಾವು ನೋಡಿದ್ವಲ್ಲ 3 ಲೋಕಗಳ ಅನ್ನುವಂತಹ ಕುಟುಂಬದ ಸ್ವಾಮಿ ಒಡೆಯ ಅಂತ ನಾವು ನೋಡಿದ್ವಿ. ಅದನ್ನೇ ಇಲ್ಲಿ ಹೇಳ್ತಾರೆ. ತ್ರಿಧಾಮ ಅಂದ್ರೆ ಇಡೀ ಜಗತ್ತಿನ ಮನೆಯಾಗಿರುವಂತಹ
ಆ ಭಗವಂತನೇ ನಿನ್ನ ರಕ್ಷಣೆಗೆ ನಿಂತಿರುವಾಗ ಇದೆಲ್ಲ ಏನ ಮಹಾ ಆಶ್ಚರ್ಯನ ದೇವ ಕಿಂ ಚಿತ್ರಮತ್ರ ಅಂತ ಅವ್ರನ್ನೇ ಮಧ್ವಾಚಾರ್ಯನೇ ಕೇಳ್ಬಿಡ್ತಾರೆ ತಿರುಕೃಪ ಪಂಡಿತರು. ಇಷ್ಟೆಲ್ಲ ಮಾಡೋದು ನಿಮ್ಗೊಂದ್ ಲೆಕ್ಕನ, ಆ ಭಗವಂತನೇ ನಿಮ್ಮ ರಕ್ಷಣೆಗಿರುವಾಗ ಅನ್ನೋ ಮಾತನ್ನ ಹೇಳ್ತಾರೆ. ಅದನ್ನೇ ಶ್ರೀಮದ್ ಆಚಾರ್ಯರು ದ್ವಾದಶ ಸ್ತೋತ್ರದಲ್ಲಿ ಮತ್ತೆ ಬೇರೆ ಬೇರೆ ಕಡೆ ಅದನ್ನ ತುಂಬಾ ಅದ್ಭುತವಾಗಿ ಹೇಳ್ತಾರೆ. ಒಂದೇ ವಂದ್ಯಂ ಸದಾನಂದಂ ಅಂತ ಬರುತ್ತಲ್ಲ ದ್ವಾದಶ ಸ್ತೋತ್ರದಲ್ಲಿ, ಅದರಲ್ಲಿ ಕೊನೆಯಲ್ಲಿ ಸ್ಮರಾಮಿ ಭವಸಂತಾಪ ಹಾನಿದಾಮೃತ ಸಾಗರಂ ಪೂರ್ಣಾನಂದಸ್ಯ ರಾಮಸ್ಯ ಸಾನುರಾಗಾವಲೋಕನಂ ಅಂತಾರೆ. ಅಂದ್ರೆ ಪೂರ್ಣಾನಂದನಾದಂತಹ ರಾಮನ ಪ್ರೀತಿಪೂರ್ವಕವಾದ ಅವನ ನೋಟ ಅಂತೆ. ಹನುಮದ ಅವತಾರದಲ್ಲಿ ಅಷ್ಟೆಲ್ಲಾ ಸೇವೆ ಮಾಡಿ ರಾಮ ಹೇಳ್ತಾನೆ, ಅಲ್ಲಪ್ಪ ನೀನೊಬ್ಬ ಹನುಮಂತ ಇಲ್ಲ ಅಂದಿದ್ರೆ ರಾಮಾಯಣನೇ ಇರ್ತಿರ್ಲಿಲ್ಲ. ರಾಮ ಅಂತ ಅವತಾರ ಮಾಡಿದ, ಸೀತೆ ಜೊತೆ ಮದುವೆ ಆದ, ಪಟ್ಟಾಭಿಷೇಕಕ್ಕೆ ಮುಂಚೆ ಕಾಡಿಗೆ ಬಂದ, ಸೀತೆ ಅಪಹರಣ ಆಯ್ತು, ಅಲ್ಲಿಗೆ ಮುಗ್ದೆ ಹೋಯ್ತು. ಈ ಹನುಮಂತ ಅಂತ ಒಬ್ಬ ಬಂದಿಲ್ಲ ಅಂದಿದ್ರೆ ಸೀತೆಯನ್ನ ಹುಡುಕೋದು, ಯುದ್ಧದಲ್ಲಿ ಗೆಲ್ಲೋದು, ಇದು ಯಾವುದು ಸಾಧ್ಯವೇ ಇರ್ಲಿಲ್ಲ. ಇದನ್ನೆಲ್ಲ ಸಾಧ್ಯ ಮಾಡಿದವನು, ಇಡೀ ಅಯೋಧ್ಯೆ ಆ ಸೂರ್ಯ ವಂಶವನ್ನ ಉಳಿಸಿದ ಕೀರ್ತಿ ಖ್ಯಾತಿ ನಿನಗೆ ಸಿಗುತ್ತೆ ಅಂತೆಲ್ಲ ಹೇಳಿ ಅವನ ತಲೆ ಮೇಲೆ ಕೈ ಇಟ್ಟು ಅವನಿಗೆ ಬ್ರಹ್ಮ ಪದವಿಯನ್ನೇ ಕೊಟ್ಟ ಅಂತ ಹೇಳ್ತಾರೆ. ಹಾಗಾಗಿ ಅಂತಹ ಆನಂದಮಯನಾದ ಭಗವಂತನ ನೋಟವನ್ನ ಮಧ್ವಾಚಾರ್ಯರು ನೆನಪು ಮಾಡ್ಕೊಳ್ತಾರೆ. ನಾನು ಹನುಮನಾಗಿ ಬಂದಾಗ ಹೀಗೆ ಭಗವಂತ ಪ್ರೀತಿಯಿಂದ ನನ್ನ ನೋಡಿದ್ದ ಅಂತ ಸ್ಮರಾಮಿ ಭವಸಂತಾಪ ಹಾನಿದಾಮೃತ ಸಾಗರಂ ಅಂತ ಅಲ್ಲಿ ಹೇಳ್ತಾರೆ. ಮತ್ತೆ ದ್ವಾದಶ ಸ್ತೋತ್ರಗಳಲ್ಲೇ ಇನ್ನೊಂದು ಸ್ತೋತ್ರ ಬರುತ್ತೆ, ಆನಂದ ಮುಕುಂದ ಅರವಿಂದ ನಯನ ಆನಂದ ತೀರ್ಥ ಪರಾನಂದ ವರದ ಅಂತ ಹೇಳಿ. ಅಂದ್ರೆ ಆ ಸ್ತೋತ್ರದ ಪೂರ್ತಿ ಪ್ರತಿಯೊಂದರಲ್ಲೂ ಪಲ್ಲವಿಯಾಗಿ ಆನಂದ ತೀರ್ಥ ಪರಾನಂದ ವರದ ಅಂತ ರಿಪೀಟೆಡ್ ಆಗಿ ಬರುತ್ತೆ. ಹೀಗೆ ಜಗತ್ತಿನ ಜೀವಿಗಳಿಗೆ ಮತ್ತು ಜೀವಿಗಳ ನಿಯಾಮಕರಾದಂತಹ ಜೀವೋತ್ತಮರಾದಂತಹ ವಾಯುದೇವರಿಗೆ ಅತಿಶಯವಾದ ಬಲ ಮತ್ತು ಆನಂದ ನೀಡಿದ ಭಗವಂತ ಅವನು ವಿಶ್ವರೇತಾಹ ಅಂತ ಹೇಳಿ. ಈ ವಿಡಿಯೋದಲ್ಲಿ ವಿಶ್ವರೇತಾಹ ಅನ್ನುವ ನಾಮದ ಚಿಂತನೆಯೊಂದಿಗೆ ಇದನ್ನ ಮುಗಿಸೋಣ ಈ ವಿಡಿಯೋದನ್ನ. ಮುಂದಿನ ವಿಡಿಯೋಗಳಲ್ಲಿ ಪ್ರಜಾಭವ, ಅಹಹ, ಸಂವತ್ಸರ, ವ್ಯಾಳ, ಪ್ರತ್ಯಯ, ಸರ್ವದರ್ಶನ ಈ ಎಲ್ಲ ನಾಮಗಳ ಚಿಂತನೆಯನ್ನ ಮಾಡೋಣ. ಅಲ್ಲಿವರೆಗೂ ಎಲ್ಲರಿಗೂ ಅಭಿವಂದನೆಗಳು ಮತ್ತು ನಮಸ್ಕಾರ. ಶ್ರೀಕೃಷ್ಣಾರ್ಪಣಮಸ್ತು. ಜೈ ಶ್ರೀರಾಮ್.